ಒಂದು ನೀರಿನ ವ್ಯವಸ್ಥೆ ಮಾಡಿಟ್ಟಿವಿ. ಇಟ್ಗೆ ಇನ್ನು ಮಾವಿನ ಹಣ್ಣೆ ಬಂದಿಲ್ಲ. ಈ ಪರಿ ಮಳಿ ಆದ್ರ ಮಾವಿನ ಹಣ್ಣಿನ ಗತಿ ಹೆಂಗ? ಗುಡ್ ಮಾರ್ನಿಂಗ್ ಅಂಡ್ ದಿನಕ ಶುಭಾರಂಭ. ನಾವು ನೋಡ್ರಿ ಇಲ್ಲೇ ನೀರಿಲ್ಲ, ಮಳೆ ಬರ್ಲಿಕ್ಕೆ ಹೋಗ್ತೀನಿ. ಬಟ್ ಯಾಕೆ ಇಲ್ಲೇ ಒಂದು ಡೋಣಿ ಮಾಡಿ ನೀರಿಟ್ಟಿವಿ ಅಂತಂದ್ರೆ ಬ್ಯಾಸಿಗಿ ಪ್ರಾಣಿ ಪಕ್ಷಿಗಳಂದ್ರೆ ನಾಯಿ ಆಕಳ ಇವು ಅಡ್ಡಾಡ್ತಿರ್ತಾವಿಲ್ಲೇ, ಸೊ ಅದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಒಂದು ನೀರಿನ ವ್ಯವಸ್ಥೆ ಮಾಡಿಟ್ಟಿವಿ. ಅದ್ರ ಇದಕ್ಕೆ ಕಾರ್ತಿಕ್ ಮಾಡಿಟ್ಟ ನೋಡ್ರಿ, ನೆಲ ವಜ್ಜ ತೊಗೊಂಬಂದ್ ಹೊತ್ತ ನೀರು ತುಂಬಿಟ್ಟ ಪೈಪ್ ಹಚ್ಚಿ. ನಾನು ಹಿಡಿದಿನ ಪೈಪ್. ಯಾಕೋ ಬೇಸರ ಆಗಿತ್ರಿಪ್ಪ. ಕಾರ್ ಒಂದ್ ಕಡೆ ಹಚ್ಚಿ BRTC ಬಸ್ ಹತ್ತಿ ಸೀದಾ ದಾಡಕೋದೆ. ಇವತ್ತು ನಾನು ವಿವೇಕಾನಂದ PUC ಸೈನ್ಸ್ ಕಾಲೇಜಿನ ಸೆಕೆಂಡ್ ಇಯರ್ ಮಕ್ಕಳಿಗೋಸ್ಕರ ಓರಿಯೆಂಟೇಶನ್ ಮತ್ತ ಸ್ಟಡಿ ಸ್ಕಿಲ್ ಹೆಂಗ್ ನಾವು PUC ಸೆಕೆಂಡ್ ಇಯರ್ ತಯಾರಾಗಬೇಕು ಅನ್ನೋದನ್ನ ಹೇಳ್ಕೊಟ್ಟೆ. ಅದಾದ್ಮೇಲೆ ಎಂದಿನಂತೆ ಚೋಳಿನ್ ಸಾಹೇಬ್ರನ್ ಬೆಟ್ಟ ರೇಡಿಯೋದೊಳಗೆ ರೆಕಾರ್ಡಿಂಗ್ ಕೆಲಸ ಇದ್ದಿದ್ದಿಲ್ಲ. ಆದ್ರೆ ಒಂದ್ ಕಪ್ ಚಾ ಕುಡಿಯೋಣ ಚೋಳಿನ್ ಸಾಹೇಬ್ರನ್ ಜೊತೆ ಹೋದೆ. ಒಂದ್ ಕಪ್ ಚಾ ಕುಡಿದ ಆಮೇಲೆ ಹುಬ್ಬಳ್ಳಿ ಕಡೆ ಪಯಣ ಬೆಳೆಸಿದೆ. ಮಳಿ ಒಳಗ್ ಸಿಕ್ಕೊಂಡೆ. ನಾ ಹೇಳಿದ್ದಿಲ್ಲ ಟ್ರಾಫಿಕ್ ಏನ್ ಕಡಿಮೆ ಅದರಿ ಹುಬ್ಳಿ ಒಳಗ. ನೋಡ್ರಿ ಒಂದ್ 6-7 ನಿಮಿಷ ಆತ ನಿಂತ ಮೂವ್ ಆಗೋಲ್ತ ಗಾಡಿ. ಅಲ್ರಿ ಮಾರ್ಕೆಟ್ಗೆ ಇನ್ನು ಮಾವಿನ ಹಣ್ಣೆ ಬಂದಿಲ್ಲ. ಈ ಪರಿ ಮಳಿ ಆದ್ರ ಮಾವಿನ ಹಣ್ಣಿನ ಗತಿ ಹೆಂಗ ಅಂತ ಎಲ್ಲಾರ್ದು ಚಿಂತೆ ಆಗ್ಯದ. ನೋಡ್ರಿ ನಾವೇನ್ ಕಡಿಮೆ ಇಲ್ಲ ಬೆಂಗಳೂರಿಗಿಂತ. ಈಗ ಬೆಂಗಳೂರಿನಲ್ಲಿ ಹೆಂಗ್ ರೋಡ್ ಬ್ಲಾಕ್ ಆಗ್ತಿದ್ವು, ರೋಡ್ ನ ತುಂಬಾ ನೀರ್ ನಿಲ್ತದೆ ಅಂತ ಕೇಳ್ತಿದ್ವಿ. ಆದ್ರೆ ಇವತ್ತೆಲ್ಲಾ ಧಾರವಾಡದಿಂದ ಹುಬ್ಳಿ ಮುಟ್ಟೋ ತನಕ ಅಂದ್ರ ಎಲ್ಲಾ ಕಡೆ ರೋಡ್ ಬ್ಲಾಕ್ ಮಾಡಿ, ಯಾಕಂದ್ರ ನೀರು ಅಷ್ಟು ನಿಂತು ಬಿಟ್ಟದೆ ಎಲ್ಲಾ ಕಡೆ. ಕೆಲವೊಂದ್ ಕಡೆ ಈ BRTC ಒಳಗಡೆ ನಮಗ ಟ್ರಾನ್ಸ್ಪೋರ್ಟೇಶನ್ ಬಿಟ್ರು, ಅಂದ್ರೆ ಅಷ್ಟು ಟ್ರಾಫಿಕ್ ಇತ್ತು. ಮತ್ ನನಗಲ್ಲಿ ವಿಡಿಯೋನು ಮಾಡ್ಲಿಕ್ಕೆ ಆಗ್ಲಿಲ್ಲ. ವಿಚಾರ ಮಾಡ್ರಿ ಆ ಲೆವೆಲ್ ಟ್ರಾಫಿಕ್ ಇತ್ತು ಅಂತ. ಈಗ ಹುಬ್ಳಿ ಎಂಟರ್ ಹೊಡಿತಿದ್ದಂಗೆ ಶಿರೂರ್ ಪಾರ್ಕ್ ಒಳಗಡೆ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಎಸ್ ಸರ್, ನೋಡ್ರಿ ಮಳಿ ಆಪರಿ ಆಗ್ಯದ ಹುಬ್ಳಿ ಒಳಗ. ಧಾರವಾಡದೊಳಗೂ ಮಳಿ, ಹುಬ್ಳಿ ಒಳಗೂ ಮಳಿ. ನಾಳೆ ಇಂತ ಪರಿ ಮಳೆಯಾಗ ಸಿಕ್ಕೊಂಡ ಅಂತೂ ಇಂತೂ ಮನಿಗ್ ಬಂದರಿಪ್ಪ ಮರಳಿಗೂಡಿಗೆ.